ಮಕ್ಕಳೇ, 9ನೇ ತರಗತಿ ಗಣಿತ, ಅಧ್ಯಾಯ 12 ಸಂಖ್ಯಾಶಾಸ್ತ್ರ, ಅಭ್ಯಾಸ 12.1, ಪ್ರಶ್ನೆ 9. ಒಂದು ಸ್ಥಳೀಯ ದೂರವಾಣಿ ಮಾರ್ಗದರ್ಶಿ ಟೆಲಿಫೋನ್ ಡೈರೆಕ್ಟರಿಯಿಂದ ಯಾದೃಚ್ಛಿಕವಾಗಿ 100 ಉಪನಾಮ ಸರ್ನೇಮ್ಗಳನ್ನು ಹೆಕ್ಕಿ ತೆಗೆದಿದೆ ಮತ್ತು ಅವುಗಳಲ್ಲಿ ಸರ್ನೇಮ್ಗಳಲ್ಲಿ ಕಂಡುಬಂದ ಆಂಗ್ಲ ಭಾಷೆಯ ಅಕ್ಷರಗಳ ಸಂಖ್ಯೆಗಳ ಆವೃತ್ತಿ ವಿತರಣೆಯನ್ನು ಕೆಳಗೆ ನೀಡಿದೆ. ಅಂದರೆ ಒಂದು ಸ್ಥಳೀಯ ದೂರವಾಣಿ ಮಾರ್ಗದರ್ಶಿಯಲ್ಲಿ ರ್ಯಾಂಡಮ್ ಆಗಿ 100 ಸರ್ನೇಮ್ಗಳನ್ನು ತೆಗೆದಾರೆ. ಅವುಗಳಲ್ಲಿ ಬಂದಂತಹ ಕಾಮನ್ ಆಗಿರುವಂತಹ ಆಂಗ್ಲ ಭಾಷೆ ಅಕ್ಷರಗಳ ಆವೃತ್ತಿ ವಿತರಣೆ ಪಟ್ಟಿಯನ್ನು ಇಲ್ಲಿ ಕೆಳಗೆ ಕೊಟ್ಟಿದ್ದಾರೆ. ಮೊದಲನೇದಾಗಿ ಮೊದಲನೇ ಕಾಲಮ್ ನೀವು ನೋಡ್ಬೋದು, ಅಕ್ಷರಗಳ ಸಂಖ್ಯೆ. ಇಲ್ಲಿ ಎರಡನೇ ಕಾಲಮ್ನಲ್ಲಿ ಉಪನಾಮ ಅಂದರೆ ಸರ್ನೇಮ್ಗಳ ಸಂಖ್ಯೆ ಕೊಟ್ಟಿದ್ದಾರೆ. 1ರಿಂದ 4ನೇ ಅಕ್ಷರದಲ್ಲಿ ಒಟ್ಟು 6 ಉಪನಾಮಗಳು, 4ರಿಂದ 6ನೇ ಅಕ್ಷರದಲ್ಲಿ 30 ಉಪನಾಮಗಳು, 6ರಿಂದ 8ನೇ ಅಕ್ಷರದಲ್ಲಿ 44 ಉಪನಾಮಗಳು, 8ರಿಂದ 12 ಅಕ್ಷರಗಳಲ್ಲಿ 16 ಉಪನಾಮಗಳು, 12ರಿಂದ 20ನೇ ಅಕ್ಷರಗಳಲ್ಲಿ ಒಟ್ಟು 4 ಉಪನಾಮಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಮೊದಲನೇ ಕ್ವಶನ್, ನೀಡಿದ ಮಾಹಿತಿಗಳನ್ನು ಪ್ರತಿನಿಧಿಸಲು ಒಂದು ಹಿಸ್ಟೋಗ್ರಾಮ್ ಬರೆಯಿರಿ. ಅಂದರೆ ಈ ಒಂದು ಕೋಷ್ಟಕವನ್ನು ನೋಡ್ಕೊಂಡು ನಾವು ಒಂದು ಹಿಸ್ಟೋಗ್ರಾಮನ್ನು ಹಾಕಬೇಕು. ಹಿಸ್ಟೋಗ್ರಾಮ್ ಹಾಕಬೇಕಂದ್ರೆ ಮೊದಲು ನಾವು ಕೊಟ್ಟಿರುವಂತಹ ಈ ಅಕ್ಷರಗಳ ಸಂಖ್ಯೆ ನಿರಂತರವಾಗಿ ಅಂದರೆ ವರ್ಗಾಂತರಗಳು ನಿರಂತರವಾಗಿ ಕಂಟಿನ್ಯೂಸ್ ಆಗಿ ಅದವೋ ಇಲ್ಲ ಅನ್ನೋದನ್ನು ಫಸ್ಟ್ ನಾವು ಚೆಕ್ ಮಾಡ್ಕೋಬೇಕು. ಇಲ್ಲಿ ನೀವು ಅಕ್ಷರಗಳ ಸಂಖ್ಯೆ ನೋಡ್ಬೋದು, ವರ್ಗಾಂತರಗಳು ನಿರಂತರವಾಗಿ ಇಲ್ಲ ಚೆಕ್ ಮಾಡಬೇಕಂತ ನಾವು ಹಿಂದಿನ ಪ್ರಶ್ನೆಯೊಳಗೆ ಹೇಳಿದ್ದೀನಿ. ಅದೇ ರೀತಿ ಇಲ್ಲಿನೂ ಕೂಡ ಏನು ಮಾಡಬೇಕು ಅಂತಂದರೆ 4ರಲ್ಲಿ 1 ಕಳಿಬೇಕು, 6ರಲ್ಲಿ 4 ಕಳಿಬೇಕು. ಕಳೆದಾಗ ಆ ಎಲ್ಲ ಸಂಖ್ಯೆಗಳು ಒಂದೇ ರೀತಿ ಬಂದವು ಅಂತಂದರೆ ಅಲ್ಲಿ ವರ್ಗಾಂತರಗಳು ನಿರಂತರವಾಗಿ ಇದ್ದಾವ ಅನ್ನೋದು ಗೊತ್ತಾಗ್ತದೆ. ಸಪೋಸ್ ಒಂದೇ ಸಂಖ್ಯೆ ಬರಲಿಲ್ಲ ಕಳೆದಾಗ ಅಂತಂದರೆ ಅಲ್ಲಿ ವರ್ಗಾಂತರಗಳು ನಿರಂತರವಾಗಿ ಇಲ್ಲ. ಹಾಗಾದ್ರೆ ನಾವು ಮತ್ತೆ ಬೇರೆ ಮಾಡ್ಕೋಬೇಕು. ಹಿಂದಿನ ಪ್ರಶ್ನೆಯೊಳಗೆ ಮಾಡ್ಕೊಂಡಿದ್ದೀವಲ್ಲ, ಸೇಮ್ ಆಯತದ ಅಗಲ ಆಯತದ ಉದ್ದವನ್ನು ನಾವಿಲ್ಲಿ ಕಂಡುಹಿಡ್ಕೋಬೇಕಾಗ್ತದೆ. ಮೊದಲನೇದಾಗಿ 4ರಲ್ಲಿ 1 ಕಳೆದ್ರೆ 3, 6ರಲ್ಲಿ 4 ಕಳೆದ್ರೆ 2, 8ರಲ್ಲಿ 6 ಕಳೆದ್ರೆ 2, 12ರಲ್ಲಿ 8 ಕಳೆದ್ರೆ 4, 20ರಲ್ಲಿ 12 ಕಳೆದ್ರೆ 8. ಅಂದರೆ ಇದರಲ್ಲಿ ನಮಗೇನು ಅರ್ಥ ಆಯಿತು ಅಂತಂದರೆ ಇಲ್ಲಿ ವರ್ಗಾಂತರಗಳು ನಿರಂತರವಾಗಿ ಇಲ್ಲ. ಹಾಗಂದ್ರೆ ನಾವಿಲ್ಲಿ ಆಯತದ ಅಗಲವನ್ನು ಕಂಡುಹಿಡ್ಕೋಬೇಕು. ಇಲ್ಲಿ ನೋಡಿ ಮಕ್ಕಳೇ, ಕೋಷ್ಟಕದಲ್ಲಿ ಮೊದಲನೇದಾಗಿ ಅಕ್ಷರಗಳ ಸಂಖ್ಯೆಯನ್ನು ಹಾಕ್ಕೊಂಡಿದ್ದೀನಿ. ಎರಡನೇದಾಗಿ ಉಪನಾಮಗಳ ಸಂಖ್ಯೆ ಅಂತೂ ಬರ್ಕೋಬೋದು ಅಥವಾ ಆವೃತ್ತಿ ಅಂತಲೂ ಬರ್ಕೋಬೋದು. ಅದಂತೂ ಆ್ಯಸ್ ಇಟ್ ಈಸ್ ಸೇಮ್ ಬರ್ಕೊಳ್ಬೇಕು. 3ನೇ ಕಾಲಮ್ನಲ್ಲಿ ನಾವೇನು ಬರೀಬೇಕು ಅಂತಂದರೆ ಹಿಂದಿನ ಪ್ರಶ್ನೆಯಲ್ಲಿ ಮಾಡಿದ ಹಾಗೆ ಆಯತದ ಅಗಲ ಸೇಮ್ ಕಳ್ಕೋಬೇಕು. ಕಳೆದಾಗ ಈ ರೀತಿ ಸಂಖ್ಯೆಗಳು ಬಂದವು. ನೆಕ್ಸ್ಟ್ ನಾವು 4ನೇ ಕಾಲಮ್ ಏನು ಹಾಕಬೇಕು ಅಂತಂದರೆ ಆಯತದ ಉದ್ದ. ಆಯತದ ಉದ್ದ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಆಯತದ ಉದ್ದ ಕಂಡುಹಿಡ್ಕೋಬೇಕು ಅಂತಂದರೆ ಆವೃತ್ತಿ ಡಿವೈಡೆಡ್ ಬೈ ಆಯತದ ಅಗಲ ಇಂಟು ಕನಿಷ್ಠ ಅಗಲ, ಈ ಒಂದು ಸೂತ್ರ ಹಾಕ್ಕೊಂಡ್ರೆ ನಮಗೆ ಈ ಆಯತದ ಉದ್ದ ಬರುತ್ತೆ. ಇಲ್ಲಿ ಆಯತದ ಅಗಲದಲ್ಲಿ ಕನಿಷ್ಠ ಆಯತದ ಅಗಲ ಎಷ್ಟಿದೆ ಅಂತಂದರೆ ಎಲ್ಲದಕ್ಕಿಂತ ಚಿಕ್ಕದು 2. ಹಾಗಾಗಿ ನಾವು ಕನಿಷ್ಠ ಆಯತದ ಅಗಲ ಇದ್ದಲ್ಲಿ 2 ತಗೊಳ್ಬೇಕು ಅಂದರೆ ಮೊದಲನೇದಾಗಿ ಆವೃತ್ತಿ ಡಿವೈಡೆಡ್ ಬೈ ಆಯತದ ಅಗಲ ಇಂಟು ಕನಿಷ್ಠ ಆಯತದ ಅಗಲ, ಈ ರೀತಿಯ ಪ್ರತಿಯೊಂದಕ್ಕೂ ನಾವು ಮಾಡಿಕೊಂಡಾಗ ಇಲ್ಲಿ ಆಯತದ ಉದ್ದ ನಮಗೆ ಸಿಗುತ್ತೆ. ಇದನ್ನು ಬಳಸ್ಕೊಂಡು ನಾವಿವಾಗ ಒಂದು ನಕ್ಷೆಯನ್ನು ಹಿಸ್ಟೋಗ್ರಾಮನ್ನು ಹಾಕಬೇಕು. ನೀವಿಲ್ಲಿ ನೋಡ್ಬೋದು ಗ್ರಾಫ್. ಎಕ್ಸ್ ಅಕ್ಷದಲ್ಲಿ ಅಕ್ಷರಗಳ ಸಂಖ್ಯೆ, ವಾಯ್ ಅಕ್ಷದಲ್ಲಿ ಉಪನಾಮಗಳ ಸಂಖ್ಯೆ. ಎಕ್ಸ್ ಅಕ್ಷದಲ್ಲಿ ನೀವು ನೋಡ್ಬೋದು 1 ಸೆಂಟಿಮೀಟ್ರಿಗೆ 1 ಅಕ್ಷರಗಳ ಸಂಖ್ಯೆಯನ್ನು ತಗೊಂಡಿದ್ದೀನಿ. ಈ ರೀತಿ ನೀವು ಹಾಕ್ಕೋಬೇಕು. ಅದೇ ರೀತಿ ವಾಯ್ ಅಕ್ಷದಲ್ಲಿ ನಾನು 1 ಸೆಂಟಿಮೀಟ್ರಿಗೆ 4 ಉಪನಾಮಗಳ ಸಂಖ್ಯೆಯನ್ನು ತೆಗೆದುಕೊಂಡಿದ್ದೀನಿ. ನೀವು ಈ ರೀತಿ ತಗೊಳ್ಬೋದು. ಮೊದಲನೇದಾಗಿ 1ರಿಂದ 4ನೇ ಅಕ್ಷರಗಳ ಸಂಖ್ಯೆಯಲ್ಲಿ ಆಯತದ ಉದ್ದ ಎಷ್ಟು ಬಂದಿದೆ ಅಂದರೆ 4 ಸೆಂಟಿಮೀಟ್ರ್. ಅಂದರೆ ಇಲ್ಲೂ 4 ತಗೊಂಡು ಇಲ್ಲಿ ಎತ್ತರದಲ್ಲೂ ಕೂಡ ನಾವು ಉದ್ದದಲ್ಲೂ ಕೂಡ 4 ಸೆಂಟಿಮೀಟ್ರನ್ನ ತಗೊಂಡು ಇಲ್ಲಿ ಈ ರೀತಿ ಆಯತವನ್ನು ಹಾಕ್ಕೋಬೇಕು. ಎರಡನೇದಾಗಿ 4ರಿಂದ 6 ಆಯತದ ಉದ್ದ ಎಷ್ಟಿದೆ ಅಂತಂದರೆ 30. ಅಂದರೆ ಇಲ್ಲಿ 28 ಆದಮೇಲೆ 30 ಬರುತ್ತೆ, ಅಲ್ಲಿ ನಾವು ಈ ರೀತಿ ಆಯತವನ್ನು ಹಾಕೋಬೇಕು. ಇದೇ ರೀತಿ ನೀವು ಉಳಿದಿರುವಂತಹ ಎಲ್ಲ ವರ್ಗಾಂತರಗಳಿಗೆ ಈ ರೀತಿಯಾಗಿ ನೀವು ಗ್ರಾಫ್ ಹಾಳೆಯನ್ನು ಹಾಕ್ಕೊಳ್ಬಹುದು. ನೋಡ್ಬೋದು ನೀವಿಲ್ಲಿ ಗ್ರಾಫ್ ಹಾಳೆಯನ್ನು. ಲಾಸ್ಟಾಗಿ ನಾವು ಪ್ರಮಾಣ ಬರೀಬೇಕು. ಎಕ್ಸ್ ಅಕ್ಷದಲ್ಲಿ ಅಕ್ಷರಗಳ ಸಂಖ್ಯೆ, ವಾಯ್ ಅಕ್ಷದಲ್ಲಿ 1 ಸೆಂಟಿಮೀಟ್ರಿಗೆ 4 ಉಪನಾಮಗಳು. ಇಷ್ಟು ಬರೆದ್ಬಿಟ್ರೆ ನಿಮ್ಮ ಗ್ರಾಫ್ ಹಾಳೆ ಮುಗೀತು. ಥ್ಯಾಂಕ್ ಯು.